ಈ ಕವನದ ನಾಯಕನನ್ನ ಮಾತಿನ ಮಲ್ಲ ಫಟಿಂಗ ಖದೀಮ ಭಾರಿ ಜರದ ವಾರಿ ರುಮಾಲ್ ಸುತ್ತಕೊಂಡು ತುಂಬು ಮಿಶಿ ತೀಡ್ಕೋತ ಬರುವಂತ ಲಂಪಟ ಅಂದ ಅನ್ಲಿ. ಯಾಕಂದ್ರ ಈ ಕವನ ತಮಗೆ ಹೆಂಗ ತಿಳಿದು ಹಂಗ ಅವರು ಅರ್ಥ ಮಾಡಿ. ಈ ಕವನದೊಳಗ ಸುಳಿಯ ಬಗ್ಗೆ ಕನಿಕರ ಅಲ್ಲ, ಹೆಣ್ಣನ್ನ ಹಾದಿಗಿಡಿಸಿದಂತ ಸಮಾಜದ ಬಗ್ಗೆ ನನಗೆ ರೋಷ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ್ನ ಕಟ್ಟಿ ವೇಶ್ಯ ಆವಾಸಿಸ್ತಾನ. ಅವಾಗ ನಾವು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕಥೆ ಹೇಳಿ. ಪ್ರೊಫೆಸರ್ ಇದ್ರು ಮುಂಬೈದಾಗ, ಈಗ ಇದ್ದಾರೆ ಅವರು, ರಿಟೈರ್ಡ್ ಆಗಿ. ಅವ್ರು ನನ್ನ ಕೇಳಿದ್ರು, ವಾರದಾಗ 3 ಸರ್ತಿ ಬಂದು ಹೋದಮ್ಮ ಅಂತ ಯಾಕೆ ಬರೋದ್ರಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ, ಹುಬ್ಬಳ್ಳಿಯೊಳ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟೀಲ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನೆ. ಮುಂದೆ ನಾವು ಬರೆಯುವಂತ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯ ವಾರದಾಗ 3 ಸರ್ತಿ ಬಂದು ಹೋದವ. ವಾರಿ ಕರತ್ತ ವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮಿಸಿ ತೀಡಿಕೂತ ಹುಬ್ಬ ಹರ್ಸವ. ಮಾತು ಮಾತಿಗೆ ನಕ್ಕ ನಗಸಿ ಆಡಸ್ಯಾಡವ, ಮಾತು ಮಾತಿಗೆ ನಕ್ಕ ನಗಸಿ ಆಡಸ್ಯಾಡವ. ಏನು ಅಂದರೆ ಏನು ಕಟ್ಟಿ ಹಾಡ ಹಾಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಇರು ಅಂದ್ರ ಬರ್ತೇನಂತ ಎದ್ದ ಹೊರಡವ, ಮಾರಿ ಕೆಳಗ ಹಾಕಿ ಚಂದ್ರ ಇದ್ದ ಬಿಡವ. ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ, ಹಿಡಿಲೆ ರೊಕ್ಕ ತೆಗೆದು ಹಿಡಿ ಅನ್ನವ. ಕರೆಯಂತ ಕೈಯ ಮಾಡಿದ ಹಿಡಿದು ಬಿಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಚಾದ ಜೋಡಿ ಚೂಡಾದಂಗಲ್ಲಿ ನನಗಂದವ, ಚೌಡಿಯ ನದಿ ಚೂಡಾಮಣಿಯಂದ್ರ ಮುಟ್ಟು ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ, ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ಬಿಟ್ಟವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. 1932 ಒಂದು ಘಟನೆ ನಡೀತು. 1932 ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ. ಗರಿ ಅಂದ್ರೆ ಬೆಳಗಾವಿ ಸಾಹಿತ್ಯ ಸಮ್ಮೇಳನಗಳ ಹಾಡಿದ್ದೆಲ್ಲ ಹಕ್ಕಿ ಹಾರುತ್ತಿದೆ ನೋಡಿದ ಅಂತ, ಅದು ರೆಕ್ಕೆಯ ಹಿರಿಮೆ ಹೇಳುತ್ತೆ. ಅದ ಕವನ ಸಂಗ್ರಹದೊಳಗನ ನರ ಬಲಿ ಅನ್ನುವಂತ ಒಂದು ಕವನ ಬರುತ್ತೆ. ಆ ಕವನನ ಬ್ರಿಟಿಷ್ ಸರ್ಕಾರದವರು ಕೇಳಿ ಒಂದು ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ ನರಬಲಿ ಕವನದೊಳಗ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರ್ತೀರಿ, ಅದಕ್ಕೆ ನಾನು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೊಂಟೇವೆ, ನಡೀರಿ ಅದು. ನಾನು ನೋಡಪ್ಪ ತಮ್ಮ, ಒಂದು ಕವನನ್ನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ ಜೈಲಿಗೆ ಹಾಕೋದು ಅನ್ಯಾಯ ಏನಪ್ಪ. ಅದೆಲ್ಲ ನಮ್ಗೆ ಗೊತ್ತಿಲ್ರಿ, ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂತ ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗ ಜೈಲಿಗೆ. ನಾನು ಅಲ್ಲಿಯೂ ಮಾಸ್ತರ್ಕಿ ನೌಕರಿನ ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಕಲಿಸಿದೆ. ಕವನ ಬರುತ್ತೆ, ಕವನ ಹಾಡಿಸಿದೆ. ನಾಟಕ ಬರುತ್ತೆ, ನಾಟಕ ಮಾಡಿಸಿದೆ. ಒಬ್ಬ ಕವಿಗೆ ಮನಿನೂ ಅಷ್ಟೇ, ಸಾಲಿನೂ ಅಷ್ಟೇ, ಏನೂ ಅಷ್ಟೇ. ಹಿಂಗ 3 ತಿಂಗಳು ಕಳಿಸಿ. 3 ತಿಂಗಳಾದ್ಮೇಲೆ ಜೈಲರ್ ನನಗೆ ಹೇಳಿ ಕಳಿಸಿದ, ಬರ್ರಿ ಮಾಸ್ತರ ಇಲ್ಲ. ನಾ ಹೋಗಿ ಕೇಳಿದೆ, ಯಾಕಪ್ಪ ಯಾಕೆ ಕರೆದಿದ್ದಿ, ಏನಾದ್ರು? ಏನಿಲ್ಲ, ನಿಮ್ಮನ್ನ ಜೈಲಿಂದ ಬಿಡುಗಡೆ ಮಾಡಬೇಕು. ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ, ದಯಮಾಡಿ ನನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದುಕೊಡ್ರಿ. ನಾನೆಲ್ಲೋ ಸಾಮಾನ್ಯ ಹಿಡ್ಕೊಂಡು ಹೋಗ್ಬೇಕು ಅಂತ ನಾ ಹೇಳಿದೆ.
ಒಂದು ಕವನ ತಪ್ಪರ್ಥ ಮಾಡಿಕೊಂಡು ಬಡ ಮಾಸ್ತರ್ ಜೈಲಿಗೆ ಹಾಕುವುದು ಅನ್ಯಾಯ ಅಂತ ನೀವು ನನ್ನ ಮಾತು ಕೇಳಲಿಲ್ಲ. ಹೆಂಗ್ ಕರ್ಕೊಂಡು ಹಾಕಿದ್ರೆ ಬಿಡಿ, ನಾ ಏನು ಬರ್ಕು ಕೊಡುದಿಲ್ಲ. ಹಂಗಲ್ರಿ ಮಾಸ್ತರ, ಒಬ್ಬ ಕೈದಿನ ಜೈಲಿಂದ ಹೊರಗೆ ಬಿಡಬೇಕು ಅಂದ್ರೆ ವಹಿಸ್ಕೊಂಡು ಬಿಡೋ ಪದ್ಧತಿ ಇರ್ತದೆ, ಅದಕ್ಕೆ ಹೊರಗೆ ಕೊಡ್ರಿ ಅಂತ. ನಂದು ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಏನು ಅಂದ. ಈ ಕವನ ಬರ್ದಾನ ಯಾರಪ್ಪ ಅಂತ ಕೇಳಿದೆ, ಕವಿ ಅಂಬಿಕಾ ಕನಯ್ಯ ದತ್ತ. ಅವ ತಪ್ಪು ಮಾಡಿದ್ರೆ ಅವನು ಕರ್ಕೊಂಬಂದು ಜೈಲಿಗೆ ಹಾಕ್ಬೇಕಾಗಿ, ನೀವೇನ್ ಮಾಡಿದ್ರಿ ಈ ಬಡ ಮಾಸ್ತರ್ ಕರ್ಕೊಂಬಂದು ಜೈಲಿಗೆ ಹಾಕಿದ್ರಿ. ಈಗ ಕವನದೊಳಗೆ ತಪ್ಪದ ಇಲ್ಲ ಅಂತ ಹೇಳಿ ನಾ ಯಾರು, ನನಗೆ ಹೇಳಿ ಬರಂಗಿಲ್ಲ, ನಾ ಏನು ಬರೆದು ಕೊಡುದಿಲ್ಲ ಅಂದ್ರೆ ಅವ್ರಿಗೆ ಫಜಿತಿ ಆಗ್ಬಿಟ್ಟು. ಅದೇ ಸುಮಾರನ್ನ ನಮ್ಮ ಕಕ್ಕನ ಆರೋಗ್ಯನ ಕೆಟ್ಟಿತ್ತು. ಹೀಗಾಗಿ ಒಂದು 15 ದಿವಸ ನಾನು ಹೊರಗೆ ಬಿಟ್ರಿ ಜೈಲಿನಿಂದ. ತಿರುಗಿ ನಾವು ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆಯಲ್ಲಿ ಆಗದ ಒಂದು ಸುಂದರವಾದಂಥ ಹಳ್ಳಿ, ಅದ್ರ ಹೆಸರು ಮುಗಲ್ ಅಂತ. ಅಲ್ಲಿ ನನ್ನ ನಜರ್ ಕೈದಿ ಹೇಳ್ತೀವಿ.